ಸರ್, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮಂತ್ರಿಗಳಾದ ಮಧು ಬಂಗಾರಪ್ಪರವರು ಇಷ್ಟು ವರ್ಷ ತ್ರಿಭಾಷಾ ನೀತಿ ಏನು ಜಾರಿ ಇತ್ತು ನಮ್ಮ ಕರ್ನಾಟಕದಲ್ಲಿ, ಅದನ್ನ ಏಕಾಏಕಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದು ನೀತಿ ಜಾರಿ ಮಾಡ್ತಾರೆ. ದ್ವಿಭಾಷಾ ನೀತಿ ಇದ್ರೆ ಸಾಕು ಅಂದ್ರೆ ಎಲ್ಲ ನೆರೆಹೊರೆಯ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಹಿಂದಿ ಇಂಗ್ಲಿಷ್ ಬಿಟ್ರೆ ಬೇರೆ ಯಾವ ಇಲ್ಲ. ಅಂದ್ರೆ ನಾರ್ತ್ ಕಡೆ, ನಮ್ಮ ಕಡೆ ಎಲ್ಲ ನಾವು ಕನ್ನಡ ಇಂಗ್ಲಿಷ್, ನಮಗೆ ಮೂರನೇ ಭಾಷೆ ಬೇಕಾಗಿಲ್ಲ. ಹಾಗಾಗಿ ಮೂರನೇ ಭಾಷೆಯನ್ನು ಹಿಂದಿಯಾಗಿ ಮಾಡಿದ್ದಾರೆ. ಬಟ್ SSLC ಮಕ್ಕಳಿಗೆ ಅದು ಗ್ರೇಡ್ ಲೆಕ್ಕ ಕೊಡ್ತಿದ್ದಾರೆ, ABC ಅಂತೇಳಿ. ಹಾಗಾಗಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರ್ದು ಅಂತೇಳಿ ಬಹಳ ಸೂಕ್ತ ಒಂದು ನಿರ್ಧಾರ ತೆಗೆದಾದ್ರೆ ಅದಕ್ಕೆ ನಾವು ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ತ್ರಿಭಾಷಾ ಪದ್ಧತಿ ಜಾರಿಯನ್ನ ಕೈ ನಿಲ್ಲಿಸ್ರಿ, ನಮಗೆ 3 ಭಾಷೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಹಂಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಯ ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ಈಗ ಭಾಷಾ ನೀತಿ ಹಿಂಪಡ್ಲಿ ಇದ್ರೆ ನೀವು ಯಾವ ರೀತಿ ಹೋರಾಟ ಇರುತ್ತೆ ನಿಮ್ದು? ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡರು ರಾಜಭವನ ಮುತ್ತಿಗೆ ಅಂತ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ರು. ಅವರು ನಿನ್ನೆ ಹೇಳಿದ ಸುದ್ದಿಗೋಷ್ಠಿ ಏನಂದ್ರೆ, ಇದು ಸಾಂಕೇತಿಕವಾಗಿ ಮಾಡಿದಂತ ಹೋರಾಟಗಳು ಇವತ್ತು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡ್ತಿದ್ವಿ. ಇದು ಸಾಂಕೇತಿಕ ಅಂದ್ರೆ ಹಂತವಾಗಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ. ಹಂಗಾಗಿ ಏನಾದ್ರೂ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ವಾಪಸ್ ಕರ್ಕೊಂಡೇ ಹೋದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ತೀವಿ. ಹನುಮಂತಪ್ಪ ಸರ್ ನೇತೃತ್ವದಲ್ಲಿ ಇವತ್ತು ಈ ಒಂದು ದ್ವಿಭಾಷಾ ನೀತಿಯನ್ನ ನಮ್ಮ ರಾಜ್ಯದಲ್ಲಿ ಅನುಕರಣೆ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ರಾಜ್ಯಪಾಲರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಒಂದು ವಿರೋಧನ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನ್ ಮಾಡ್ತಿದ್ದೆ, ರಾಜ್ಯವ್ಯಾಪಿ ಹೋರಾಟದ ಜೊತೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲಾ ತಾಲೂಕಿನ ಕಾರ್ಯಕರ್ತರು ಮತ್ತು ಎಲ್ಲರೂ ಒಗ್ಗೂಡಿ ಈ ಒಂದು ಕರ್ನಾಟಕದಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರೇ ಸಾರ್ವಭೌಮ. ಕನ್ನಡ ಮಕ್ಕಳಿಗೆ ಈಗಾಗಲೇ ಹಿಂದಿ ಸುಮಾರು ವರ್ಷಗಳಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲವಾಗಿ ಈ ಒಂದು ಹಿಂದಿ ಭಾಷೆ ಅನ್ನೋದು ಕೈ ಬಿಡಬೇಕು. ಆ ಹಿಂದಿ ಭಾಷೆಯನ್ನು ಕೈ ಬಿಡದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರ ರೀತಿಯ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಿನ್ನೆ ದಿವಸ ನಮ್ಮ TN ನಾರಾಯಣಗೌಡ ಅವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಒಂದು ನಮ್ಮ ಜಿಲ್ಲಾಧಿಕಾರಿಗಳ ಮುಖೇನ ಮುಖ್ಯಮಂತ್ರಿಗಳಿಗೆ ಮತ್ತ ರಾಷ್ಟ್ರಪತಿಗಳಿಗೆ ಈ ಒಂದು ಮನವಿ ಪತ್ರವನ್ನ ಕಳಿಸ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ನಮ್ಮ ರಾಷ್ಟ್ರ ಭಾಷೆ ಆಗಬೇಕು. ಕನ್ನಡ ಭಾಷೆ ರಾಷ್ಟ್ರ ಭಾಷೆ ಆಗದೇ ಇದ್ದ ಪಕ್ಷದಲ್ಲಿ ನಾವು ಈ ಒಂದು ಹಿಂದಿಯನ್ನ ಒತ್ತಾಯಪೂರ್ವಕ ನಾವು ಸ್ವೀಕಾರ ಮಾಡುವುದಿಲ್ಲ. ಹಿಂದಿ ಭಾಷೆಗೆ ಕೇವಲ 600 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸುಮಾರು 4,000 ವರ್ಷಗಳ ಇತಿಹಾಸ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಹೊರೆಯಾಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಈಗಾಗಲೇ ಮಧ್ಯಪ್ರದೇಶ ಮತ್ತು ತಮಿಳುನಾಡು ಮತ್ತು ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಏನೋ ದ್ವಿಭಾಷಾ ನೀತಿ ಜಾರಿ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ದ್ವಿಭಾಷಾ ನೀತಿಯನ್ನು ಜಾರಿಗೆ ಬರಬೇಕೆಂದು ನಮ್ಮದು ಹಕ್ಕೊತ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಒಂದು ಹೋರಾಟದ ಮುಖೇನ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ತಿಳಿಸ್ತಾ ಇದ್ದೇವೆ. ಜೈ